ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ನಾನಿಲ್ಲಿ ಇವತ್ತು ಮಾಡ್ಕೊಂಡು ಬಂದಿದ್ದೀನಿ ಒಂದೊಳ್ಳೆ ಪ್ರೋಟೀನ್ ರಿಚ್ ಆಗಿರುವಂಥ ಸೋಯಾ ಚಂಕ್ಸ್ ಮಸಾಲಾ ಗ್ರೇವಿನ. ನೋಡಿ, ಸಿಂಪಲಾಗಿ ಮಾಡಿದ್ದೀನಿ. ಇದನ್ನು ದೋಸೆ ಜೊತೆಗೂ ಚಪಾತಿ ಜೊತೆಗೂ ಇಲ್ಲ ರೈಸಿಗೆ ಸೈಡ್ ಡಿಶ್ ಆಗಿ ಕೂಡ ತೊಗೊಂಡು ತಿನ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇವತ್ತು ತೊಗೊಂಡು ಬಂದಿರೋದು ನಿಲಾನ್ಸ್ ಅವ್ರದ್ದು ಸೋಯಾ ಚಂಕ್ಸನ್ನು ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ಸ್ ಅಷ್ಟು ಸೋಯಾನ ನಾನು ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ಗ್ಯಾಸಲ್ಲಿ ನಾನು ನೀರನ್ನು ಕಾಯ್ಸಕ್ಕೆ ಇಟ್ಕೊಂಡಿದ್ದೀನಿ. ಸೊ ಕಾದಿರೋ ನೀರಿಗೆ ನಾನು ಈ ಒಂದು 100 ಗ್ರಾಮ್ಸ್ ಸೋಯಾ ಚಂಕ್ಸು ಹಾಗೆ 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಒಂದು 6 to 8 ಮಿನಿಟ್ಸ್ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಾದ್ಮೇಲೆ ನಾನು ಇದನ್ನೆಲ್ಲ ಸೋಸಿ ತಕ್ಕೊಂಡು ತಣ್ಣಗಿರೋ ನೀರಲ್ಲಿ ಒಂದು ಆಲ್ಮೋಸ್ಟ್ ರೂಮ್ ಟೆಂಪ್ರೇಚರಲ್ಲಿರೋ ನೀರಿಗೆ ನೀವು ಹಾಕೊಂಡ್ರೂ ಪರವಾಗಿಲ್ಲ. ಸೊ ಅದರಲ್ಲಿ ನಾನು ಹಾಕಿಟ್ಟು ಒಂದು 2 to 3 ಮಿನಿಟ್ಸ್ ಬಿಟ್ಟಿದ್ದೀನಿ. ಅಂದರೆ ಬಿಸಿ ಇರ್ತಾ ಇದನ್ನು ಮುಟ್ಟಕ್ಕಾಗಲ್ಲ. ನೆಕ್ಸ್ಟ್ ಯಾಕಂದರೆ ನಾವು ಇದನ್ನು ಸ್ಕ್ವೀಸ್ ಮಾಡಿಬಿಟ್ಟು ತಗೊಳ್ಬೇಕು. ನೋಡಿ, ಇಷ್ಟೇ ಸ್ಕ್ವೀಸ್ ಮಾಡಿದ್ರೆ ಸಾಕು, ತುಂಬ ಗಟ್ಟಿ ಏನು ಬೇಡ. ಅದನ್ನು ಒಂದು ಬೌಲಿಗೆ ಹಾಕೋಬೇಕು. ಸೊ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾನು ಒಂದು 100 ml ಅಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ತೊಗೊಳ್ತಾ ಇದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಮನೇಲಿ ಮಾಡಿರೋ ಗರಂ ಮಸಾಲಾನ ಒಂದು 1/4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಯಾರಿಗೆಲ್ಲ ಈ ಗರಂ ಮಸಾಲದ ರೆಸಿಪಿ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮ್ಯಾರಿನೇಟ್ ಮಾಡಿ ನಾನು ಒಂದು 5 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ 5 ಮಿನಿಟ್ಸ್ ಗ್ಯಾಪಲ್ಲಿ ನಾನು ಆನಿಯನ್ ಮತ್ತು ಟೊಮ್ಯಾಟೊನ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಬಾಣಲಿಗೆ ನಾನು 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಅದಕ್ಕೆ ಒಂದು ದೊಡ್ಡ ಸೈಜಿಂದು ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾನು ತುಂಬ ಡಾರ್ಕ್ ಗೋಲ್ಡನ್ ಮಾಡಿಲ್ಲ, ಲೈಟ್ ಗೋಲ್ಡನ್ ಬ್ರೌನ್ ಬರ್ತಿರ್ಬೇಕಾದ್ರೆ ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಟೊಮ್ಯಾಟೊನ ಕೂಡ ಹಾಕಿ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಟೊಮ್ಯಾಟೊ ಹುರಿದು ಆದಮೇಲೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು, 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಈ ಮ್ಯಾರಿನೇಟ್ ಮಾಡಿರುವ ಸೋಯಾ ಚಂಕ್ಸನ್ನು ನಾನು ಇದಕ್ಕೆ ಹಾಕ್ಕೊಂಡು ನೋಡಿ ಉಳಿದಿರೋ ಮಸಾಲನೆಲ್ಲ ಚೆನ್ನಾಗಿ ಎಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ಹೈ ಫ್ಲೇಮಲ್ಲಿ 1 ಮಿನಿಟ್ ಸಾಟ್ ಮಾಡಿದ್ದೀನಿ. ಸೊ 1 ಮಿನಿಟ್ ಸಾಟ್ ಮಾಡಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಇಟ್ಟರೆ ಸ್ವಲ್ಪ ಸೈಡಲ್ಲಿ ಆಯಿಲ್ ಬರೋಕ್ಕೆ ಶುರು ಆಗುತ್ತೆ. ಸೊ ಆಯಿಲ್ ಬರೋಕ್ಕೆ ಶುರು ಆದಾಗ ಆಲ್ರೆಡಿ ಆಗ ಮ್ಯಾರಿನೇಟ್ ಮಾಡಿಟ್ಟಿರೋ ಪಾತ್ರೆಗೆ ನಾವು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆ ನೀರನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಕಪ್ಪಷ್ಟು ನಾನು ನೀರನ್ನು ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಈಗಲೇ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 4 to 5 ಮಿನಿಟ್ಸ್ ಚೆನ್ನಾಗಿ ಕುದಿಸಿ. ಅದು ಕುದಿಸಾದ್ಮೇಲೆ ಒಂದೊಳ್ಳೆ ಕುದಿ ಬರ್ತಿದೆ ಅನ್ಬೇಕಾದ್ರೆ ನಾನು ಹೋಮ್ ಮೇಡ್ ಫ್ರೋಝನ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಬಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಫ್ಲೇಮನ್ನು ಲೋ ಫ್ಲೇಮಲ್ಲಿಟ್ಟು ಒಂದು 3 to 4 ಮಿನಿಟ್ಸ್ ಈ ಗ್ರೇವಿ ಥಿಕ್ ಆಗಿ ಬಿಡಬೇಕು. ಗ್ರೇವಿ ಥಿಕ್ ಆಗ್ತಾ ಇದ್ದಂಗೆ ಮೇಲ್ಗಡೆ ನೋಡಿ ಆಯಿಲ್ ಸಪ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ನಿಮ್ಮ ಗ್ರೇವಿ ಆಲ್ಮೋಸ್ಟ್ ರೆಡಿ ಇದೆ ಅಂತ ಹೇಳರ್ಥ. ತುಂಬ ಥಿಕ್ಕಾಗಿ ಇಟ್ಕೊಳ್ಬೇಡಿ, ಯಾಕಂದರೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟರೆ ಅದಂತೂ ಫುಲ್ ಥಿಕ್ಕಾಗೋಗುತ್ತೆ. ಇದು ನಮಗೆ ದೋಸೆಗೆ ಚಪಾತಿಗೆ ಬೇಕಾಗಿರೋದ್ರಿಂದ ಸ್ವಲ್ಪ ನೋಡಿ ಬೇಕಾಗಿರೋಷ್ಟು ಥಿಕ್. ಇದು ಕೈಂಡ್ ಆಫ್ ಸೆಮಿ ಗ್ರೇವಿನೂ ಅಲ್ಲ ಮತ್ತು ಡ್ರೈ ಕೂಡ ಅಲ್ಲ. ಸೊ ಮಾಡ್ರೇಟಾಗಿರಲಿ. ಲಾಸ್ಟಿಗೆ ಕೊರಿಯಾಂಡರ್ ಲೀವ್ಸನ್ನು ಹಾಕಿ ಗಾರ್ನಿಷ್ ಮಾಡಿದ್ರೆ ನಿಮ್ಮ ಸೋಯಾ ಚಂಕ್ಸ್ ಗ್ರೇವಿ ಅಂತೂ ರೆಡಿ ಅಂತ ಹೇಳಿ ಅರ್ಥ. ನೋಡಿ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದು ಒಳ್ಳೆ ದೋಸೆಗೋ ಇಲ್ಲ ಚಪಾತಿಗೋ ರೊಟ್ಟಿ ಸಖತ್ತಾಗಿರುತ್ತೆ. ಇದೇ ಥರ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸದ್ಯದಲ್ಲೇ ಇನ್ನೊಂದೊಳ್ಳೆ ನ್ಯೂಟ್ರಿಷನ್ ಇರೋ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.